ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಂಟುವಾಳಕಾಯಿಂದ ಬೆಳ್ಳಿ ಆಭರಣಗಳನ್ನು ಹೇಗೆ ವಾಶ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಕಾಯಿಗಳನ್ನ ನೀವು ನೋಡಿರ್ಬೋದು, ಹಳ್ಳಿ ಕಡೆ ಸಾಮಾನ್ಯವಾಗಿ ಸಿಗುತ್ತೆ. ಈ ಕಾಯಿನ ಮೊದಲು ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಒಂದು ಓವರ್ ನೈಟ್ ನೆನೆಸಿಟ್ಕೊತಿದ್ದೀನಿ. ನೋಡಿ, ಇದನ್ನು ನಾನು ಮಾರ್ನಿಂಗ್ 8 o'clockಗೆ ಬಿಸಿನೀರು ಹಾಕಿ ಮುಚ್ಚಿಟ್ಟಿದ್ದೆ. ಈಗ ಸಂಜೆ 8 o'clockಗೆ ಓಪನ್ ಮಾಡಿದ್ದೀನಿ. ಇದು ನೋಡ್ತಾ ಇರ್ಬೋದು ನೀವು, ನನಗೆ ತಾನೇ ಅದು ನೊರೆ ಬರ್ತಾ ಇದೆ. ಇದಕ್ಕೆ ನಾನು ನನ್ನ ಬೆಳ್ಳಿ ಕಾಲ್ಗೆಜ್ಜೆನ ಹಾಕ್ಕೊಂಡು ವಾಶ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ವಾಶ್ ಆಗುತ್ತೆ ಅಂತ ನೀವು ನೋಡ್ಬೋದು. ಆ ಸಿಪ್ಪೆಗಳನ್ನ ಬಿಡಿಸಿದ್ರೆ ತನಗೆ ತಾನೇ ಅದು ತುಂಬ ನೊರೆ ಬರುತ್ತೆ. ನಾನು ಇದನ್ನು ಒಂದು 10 ನಿಮಿಷ ಚೈನ್ನ ಆ ನೀರೊಳಗೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಅಂಟುವಾಳಕಾಯಿ ತಲೆ ಹೊಟ್ಟು ಕೂಡ ನಿವಾರಣೆ ಮಾಡುತ್ತೆ. ಇದನ್ನು ಪೌಡರ್ ಆಗಿ ಮಾಡಿಕೊಂಡು ಶಾಂಪೂ ಥರ ನಾವು ಯೂಸ್ ಮಾಡ್ಬೋದು. ಆಚೆ ಸಿಗ್ತಕ್ಕಂಥ ಕೆಮಿಕಲ್ ಆ್ಯಡೆಡ್ ಶಾಂಪೂಗಳನ್ನ ಯೂಸ್ ಮಾಡೋದಕ್ಕಿಂತ ಹಳ್ಳಿ ಕಡೆ ಈ ಥರ ಅಂಟುವಾಳಕಾಯಿ ಸಿಗುತ್ತೆ. ಇದನ್ನು ಚೆನ್ನಾಗಿ ಒಣಗಿಸ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ರೆ ನಾವು ತುಂಬ ಯೂಸ್ ಆಗುತ್ತೆ. ಶಾಂಪೂ ಯೂಸ್ ಮಾಡಲಿಕ್ಕೂ, ಶಾಂಪೂ ತಯಾರು ಮಾಡಲಿಕ್ಕೂ ಇದನ್ನು ಯೂಸ್ ಮಾಡ್ತಾರೆ ಅಂತ ವಿಷಯ ಕೇಳ್ಪಟ್ಟಿದ್ದೀನಿ. ನೋಡಿ ಹೇಗೆ ನೊರೆ ಬರ್ತಾ ಇದೆ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಬ್ರಷ್ ಬಳಸ್ಕೊಂಡು ನೀವು ವಾಶ್ ಮಾಡ್ಕೋಬಹುದು. ನಾನು ಹಾಗೆ ಕೈಯಲ್ಲೇ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಬಿಳಿ ಆಗ್ತಾ ಇದೆ ಅಂತ. ಜ್ಯುವೆಲರೀಸ್ ಅಂಗಡಿಗಳಲ್ಲೂ ಇದನ್ನು ಯೂಸ್ ಮಾಡ್ತಾರೆ. ಇದು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಒಂದು 10 minutes ಇದೇ ನೀರೊಳಗೆ ನಾನು ಬಿಟ್ಟಿದ್ದೀನಿ. ಈಗ ನೋಡಿ, 10 minutes ಆಗಿದೆ. ಎಷ್ಟು ಬಿಳಿ ಆಗಿದೆ ಅಂತ ನೀವು ನೋಡ್ಬೋದು. ತುಂಬ ಚೆನ್ನಾಗಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.